ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಕೊನೆಗೂ ಡೇಟ್ ಫೈನಲ್ ಆಗಿದೆ. ಇವತ್ತು ತಾವರ್ಚಂದ್ ಗೆಹ್ಲೋಟ್ ಅವರನ್ನ ಭೇಟಿ ಮಾಡಿದ್ರು. ಭೇಟಿ ಮಾಡಿದ ಬಳಿಕ 3 ದಿನಾಂಕಗಳನ್ನ ಕೊಟ್ಟಿದ್ರು. 3 ದಿನಾಂಕದಲ್ಲಿ ಒಂದು ದಿನಾಂಕವನ್ನ ಇದೀಗ ಫೈನಲೈಸ್ ಮಾಡಲಾಗಿದೆ. ಜೂನ್ 3ಕ್ಕೆ ಡಿಕೆಶಿ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಫಿಕ್ಸ್ ಆಗಿದೆ. ಪಟ್ಟಾಭಿಷೇಕಕ್ಕೆ ಡೇಟ್ ಫೈನಲ್ ಆಗಿದೆ ಮುಖಾಂತರ. ಜೂನ್ 3ಕ್ಕೆ ಡಿಕೆಶಿ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೋದು ಫಿಕ್ಸ್ ಆಗಿರುವಂತದ್ದು. ವಿಧಾನಸೌಧ ಅಲ್ಲ, ಲೋಕಭವನದಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಾಗಿದೆ. ಲೋಕಭವನದಲ್ಲಿ ಡಿಕೆಶಿ ಅದ್ಧೂರಿ ಪದಗ್ರಹಣಕ್ಕೆ ಈಗ ಆಲ್ರೆಡಿ ಸಿದ್ಧತೆಗಳಾಗ್ತಾ ಇದೆ. ಡಿಕೆಶಿ ಜೊತೆಗೆ 9 ಸಚಿವರ ಪದಗ್ರಹಣಕ್ಕೆ ಸಕಲ ಸಿದ್ಧತೆಗಳಾಗ್ತಿದ್ಯಾ? ಕಾಂಗ್ರೆಸ್ ಶಾಸಕಾಂಗ ಸಭೆ ಬಳಿಕ ಮತ್ತೆ ರಾಜ್ಯಪಾಲರನ್ನ ಭೇಟಿ ಮಾಡ್ತಾರೆ. ಭೇಟಿ ಮಾಡಿದ ಬಳಿಕ ಮತ್ತಷ್ಟು ಚರ್ಚೆಗಳನ್ನ ಮಾಡುವಂಥದ್ದು. ಈಗ ಆಲ್ರೆಡಿ ಜೂನ್ 1ನೇ ತಾರೀಕು, 3ನೇ ತಾರೀಕು ಹಾಗೆ 5ನೇ ತಾರೀಕು 3 ದಿನಾಂಕಗಳನ್ನ ರಾಜ್ಯಪಾಲರ ಮುಂದೆ ಇಟ್ಟಿದ್ರು. ಅದರಲ್ಲಿ ಒಂದು ಡೇಟ್ ಅನ್ನ ಫೈನಲೈಸ್ ಮಾಡಬೇಕಾಗಿತ್ತು. ಆಕ್ಚುಲಿ ಸಂಜೆ ಸಭೆ ಮುಗಿದ ಬಳಿಕ ರಾಜ್ಯಪಾಲರನ್ನ ಭೇಟಿ ಮಾಡುವಂಥದ್ದು ವಾಡಿಕೆ. ಆದ್ರೆ ಬೇರೆ ಬೇರೆ ಕಾರ್ಯಗಳಿರೋದ್ರಿಂದ ರಾಜ್ಯಪಾಲರಿಗೆ ಬೇರೆ ಬೇರೆ ಕಡೆ ಹೋಗೋದಿರೋದ್ರಿಂದ ಮುಂಚಿತವಾಗಿಯೇ ಇದೀಗ ಭೇಟಿ ಮಾಡಿರುವಂಥದ್ದು. 3 ದಿನಾಂಕದಲ್ಲಿ ಒಂದು ದಿನಾಂಕವನ್ನ ಫೈನಲೈಸ್ ಕೂಡ ಮಾಡಲಾಗಿದೆ. ಜೂನ್ 3ರಂದು ಡಿಕೆಶಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಸಂಜೆ ಶಾಸಕಾಂಗ ಪಕ್ಷದ ಸಭೆ ಕೂಡ ಇದೆ. ಆ ಸಭೆಯಲ್ಲಿ ಇನ್ನೊಂದಷ್ಟು ಮಾಹಿತಿಗಳು ಕೂಡ ಹೊರಗಡೆ ಬರುವಂಥದ್ದು. ತದನಂತರ ಅದಾದ್ಮೇಲೆ ಮತ್ತೆ ತಾವರ್ಚಂದ್ ಗೆಹ್ಲೋಟ್ ಅವರನ್ನ ಡಿಕೆಶಿ ಅವರು ಭೇಟಿ ಮಾಡ್ತಾರೆ. ಅದಾದ ನಂತರ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾರೆ. ದೆಹಲಿಯಲ್ಲೂ ಕೂಡ ರಾಹುಲ್ ಗಾಂಧಿ ಜೊತೆ ಈ ಕುರಿತಾಗಿ ಚರ್ಚೆಯನ್ನ ಮಾಡುವಂತಹ ಸಾಧ್ಯತೆಗಳಿರುವಂಥದ್ದು. ಈ ಮೊದಲು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಪದಗ್ರಹಣ ಆಗತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಇದೀಗ ಅದು ಕ್ಯಾನ್ಸಲ್ ಆಗಿದೆ. ಲೋಕಭವನದಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಡಿಕೆ ಶಿವಕುಮಾರ್ ಅವರು. ಯಾಕಂತ ಅಂದ್ರೆ ಅಲ್ಲಿ ಜಾಗ ಸ್ವಲ್ಪ ಕಿರಿದಾಗಿದೆ. ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು. ಅಭಿಮಾನಿಗಳು ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಇಕ್ಕಟ್ಟಾಗುತ್ತೆ ಅಲ್ಲಿನ ಪ್ರದೇಶ. ಹಾಗಾಗಿ ಅಲ್ಲಿ ಬೇಡ, ಲೋಕಭವನದಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೋದಕ್ಕೆ ಈಗ ಫಿಕ್ಸ್ ಆಗಿರುವಂಥದ್ದು. ಡೇಟು, ಸಮಯ ಜೊತೆಯಲ್ಲಿ ಜಾಗ 3 ಕೂಡ ಫಿಕ್ಸ್ ಆಗಿದೆ. ಕೌಂಟ್ ಡೌನ್ ಶುರುವಾಗಿರುವಂಥದ್ದು. ಈ ಮುಖಾಂತರ ಅದ್ಧೂರಿ ಪದಗ್ರಹಣ ಸಮಾರಂಭಕ್ಕೆ ಸಕಲ ಸಿದ್ಧತೆಗಳು ಕೂಡ ಆಗಿರುವಂಥದ್ದು. ಡಿಕೆಶಿ ಜೊತೆಗೆ 9 ಸಚಿವರು ಇದೇ ಸಮಯದಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರಾ ಅಥವಾ ಇಲ್ವಾ ಗೊತ್ತಿಲ್ಲ. ಅವ್ರಿಗೂ ಕೂಡ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗ್ತಾ ಇದೆ ಅಂತ ಕೇಳಲಾಗ್ತಾ ಇರುವಂಥದ್ದು. ಇಂದು ಸಂಜೆ ನಡೆಯುವಂತಹ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕೆಲವೊಂದಷ್ಟು ವಿಚಾರಗಳ ಕುರಿತಾಗಿ ಚರ್ಚೆ ಕೂಡ ಆಗತ್ತೆ. ಜೊತೆಯಲ್ಲಿ ಸಿದ್ದರಾಮಯ್ಯನವರು ಡಿಕೆ ಅವರ ಹೆಸರನ್ನ ಸೂಚಿಸ್ತಾರೆ ಸಿಎಂ ಸ್ಥಾನಕ್ಕೆ. ಅದನ್ನ ಕೂಡ ಅಧಿಕೃತವಾಗಿ ಹೇಳುವಂಥದ್ದು. ಬಹುತೇಕ ಫಿಕ್ಸ್ ಆಗಿದೆ ಡಿಕೆ ಶಿವಕುಮಾರ್, ಆದ್ರೆ ಅಧಿಕೃತವಾಗಿ ಇನ್ನೂ ಕೂಡ ಹೇಳಿಲ್ಲ. ಇಂದು ನಡೆಯುವಂತಹ ಸಿಎಲ್ಪಿ ಮೀಟಿಂಗ್ ಅಲ್ಲಿ ಈ ವಿಚಾರವನ್ನ ಅಧಿಕೃತವಾಗಿ ಹೇಳಲಾಗುತ್ತೆ. ಲೋಕಭವನದಲ್ಲಿ ಡಿಕೆಶಿ ಅದ್ಧೂರಿ ಪದಗ್ರಹಣ ಸಮಾರಂಭಕ್ಕೆ ಸಕಲ ಸಿದ್ಧತೆಗಳಾಗ್ತಾ ಇರುವಂಥದ್ದು. ಮೊದಲಿಗೆ ಅದನ್ನ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗ್ತಾ ಇತ್ತು ಪ್ರಮಾಣ ವಚನಕ್ಕೆ. ಈಗ ಆಲ್ರೆಡಿ ಸಿದ್ಧತೆಗಳಾಗ್ತಾ ಇತ್ತು. ಆದ್ರೆ ಮುಂದಾಲೋಚನೆಯನ್ನ ಮಾಡಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರ್ದು. ತುಂಬಾ ಚಿಕ್ಕದಿದೆ ಜಾಗ. ಅಭಿಮಾನಿಗಳು ಜಾಸ್ತಿ ಬಂದ್ರೆ ನೂಕುನುಗ್ಗಲು ಜಾಸ್ತಿ ಆಗುವಂತಹ ಸಾಧ್ಯತೆ ಇರುತ್ತೆ ಅಂತ ಇದೀಗ ಲೋಕಭವನದಲ್ಲಿ ಡಿಕೆಶಿ ಅದ್ಧೂರಿ ಪದಗ್ರಹಣ ಸಮಾರಂಭಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇರುವಂತದ್ದು. ಸಮಯ ಕೂಡ ನಿಗದಿಯಾಗಿದೆ, ದಿನಾಂಕ ನಿಗದಿಯಾಗಿದೆ, ಜಾಗ ಕೂಡ ನಿಗದಿಯಾಗಿದೆ. ಇನ್ನೇನು ಪ್ರಮಾಣ ವಚನ ಸ್ವೀಕಾರ ಮಾಡೋದಷ್ಟೇ ಬಾಕಿ ಉಳಿದುಕೊಂಡಿರುವಂಥದ್ದು. ಬಹಳ ಕಷ್ಟದಿಂದ ಪಕ್ಷದಲ್ಲಿ ದುಡಿದಿರುವಂತವರು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈಗ ಆಲ್ರೆಡಿ ವಿಧಾನಸೌಧದಲ್ಲಿ ಪದಗ್ರಹಣ ಆಗತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಇದೀಗ ಡೇಟ್ ಫೈನಲೈಸ್ ಆದ್ಮೇಲೆ ಲೋಕಭವನದಲ್ಲಿ ಪ್ರಮಾಣ ವಚನ ಅಂತ ಹೇಳಲಾಗ್ತಾ ಇದೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಸುಕನ್ಯಾ, ಡಿಕೆ ಶಿವಕುಮಾರ್ ಅವರ ಸಿಎಂ ಪದಗ್ರಹಣ ಕಾರ್ಯಕ್ರಮ ವಿಧಾನಸೌಧದ ಗ್ರ್ಯಾಂಡ್ ಸ್ಟಾಪ್ ಬಳಿ ಮಾಡಲಾಗುತ್ತೆ ಅನ್ನುವಂತಹ ಚರ್ಚೆಗಳು ಕೂಡ ಇದ್ವು. ಅದಕ್ಕೆ ಬೇಕಾಗಿರುವಂತಹ ಸಿದ್ಧತೆಯನ್ನು ಕೂಡ ಆರಂಭಿಸಿದ್ರು. ಆದ್ರೆ ಇದೀಗ ಬಂದಿರತಕ್ಕಂತಹ ಮಾಹಿತಿಯ ಪ್ರಕಾರ ಡಿಕೆ ಶಿವಕುಮಾರ್ ಅವರ ಸಿಎಂ ಪದಗ್ರಹಣ ಕಾರ್ಯಕ್ರಮ ಲೋಕಭವನದಲ್ಲಿ ನಡೆಯಲಿದೆ ಅನ್ನುವಂಥದ್ದು. ಅದಕ್ಕೆ ಪ್ರಮುಖ ಕಾರಣಗಳು ಈಗಾಗಲೇ ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಅವರ ಆರಾಧ್ಯ ದೈವ ಆಗಿರ್ತಕ್ಕಂಥ ಅಜ್ಜಯ್ಯನವರ ಮಾತನ್ನು ಕೂಡ ಕೇಳುವಂಥದ್ದು. ಅಲ್ಲಿ ಹೋದಂತ ಸಂದರ್ಭದಲ್ಲಿ ಕೂಡ 3ನೇ ತಾರೀಕಿಗೂ ಕೂಡ ಶುಭಗಳಿಗೆ ಇರುವಂತದ್ದು. ಅವತ್ತಿನ ದಿನ ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಿ ಅನ್ನುವಂಥದ್ದು ಕೂಡ ಅಜ್ಜಯ್ಯನವರು ಹೇಳಿದ್ದಾರೆ ಅನ್ನುವಂಥದ್ದು. ಅದರ ಜೊತೆಗೆ ಒಂದು ಲೋಕಭವನದಲ್ಲೇ ಯಾಕೆ ಮಾಡಬೇಕು ಅಂತಂತಂದ್ರೆ ಒಂದ್ ಕಡೆ ಲೋಕಭವನದಲ್ಲಿ ಕೂಡ ಅದ್ದೂರಿ ಆಗಿರ್ತಕ್ಕಂತಹ ಕಾರ್ಯಕ್ರಮದ ಬೇಡ, ಜಾಸ್ತಿ ಜನ ಸೇರೋದು ಬೇಡ, ಮತ್ತೆ ಅದರಲ್ಲೂ
ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ ಬಳಿ ಕೂಡ ದೊಡ್ಡ ಮಟ್ಟಿಗೆ ಜನಸಂಖ್ಯೆ ಸೇರಿದ್ರೆ ಅಲ್ಲಿಯೂ ಕೂಡ ಒಂದಿಷ್ಟು ಅಂತ ದೊಡ್ಡ ಕಾರ್ಯಕ್ರಮದಲ್ಲಿ ಕೂಡ ನೀವು ಪ್ರಮಾಣ ವಚನ ಸ್ವೀಕರಿಸೋದು ಬೇಡ, ಮತ್ತೆ ಅಲ್ಲಿ ಸ್ವೀಕಾರ ಮಾಡಿದರೂ ಕೂಡ ಮುಂದೆಯೂ ಕೂಡ ಅವರು ಆಡಳಿತ ನಡೆಸುವುದು ಕೂಡ ಆಗೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಕೆಲವೊಂದಿಷ್ಟು ಗಳಿಗೆಗಳು ಕೂಡ ಇರತಕ್ಕಂಥದ್ದು. ಹಾಗಾಗಿ ಅದೆಲ್ಲವನ್ನು ಕೂಡ ಪರಿಗಣಿಸಿ ನೀವು ಲೋಕಭವನದಲ್ಲಿ ಒಂದು ಸಿಂಪಲ್ ಆಗಿ ಕೂಡ ಒಂದು ಪ್ರಮಾಣ ವಚನ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಜ್ಜಯ್ಯನವರು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಿದ್ದಾರೆ ಅನ್ನುವಂಥದ್ದು. ಅದರ ಜೊತೆಗೆ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಬಳಿ ಏನಾದ್ರೂ ಕಾರ್ಯಕ್ರಮ ರೂಪಿಸಿದ್ರೆ ಅಲ್ಲಿ ದೊಡ್ಡ ಒಂದು ಮೊತ್ತದ ಜನಸಂಖ್ಯೆ ಕೂಡ ಸೇರುವಂತದ್ದು. ಯಾಕಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಹಳಷ್ಟು ವರ್ಷಗಳ ಕಾಲ ಕೂಡ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ರು, ಒತ್ತಾಯ ಕೂಡ ಇತ್ತು. ಹಾಗಾಗಿ ಅವರೆಲ್ಲರೂ ಕೂಡ ಒಂದು ಜಾಸ್ತಿ ಸಾವಿರಾರು ಜನಸಂಖ್ಯೆಯಲ್ಲೂ ಕೂಡ ಜನರು ಆಗಮಿಸುವಂತದ್ದು, ಅಲ್ಲಿ ಕೂಡ ಜನದಟ್ಟಣೆ ಆಗಬಹುದು, ಮತ್ತೆ ಅಲ್ಲಿ ಪೊಲೀಸರಿಗೂ ಕೂಡ ತೊಂದರೆ ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಭದ್ರತೆ ಕಲ್ಪಿಸಿಕೊಡೋದಕ್ಕೂ ಕೂಡ ಅಲ್ಲಿ ಸಮಸ್ಯೆ ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಆ ಒಂದು ಕಾರಣ ಇಟ್ಕೊಂಡು ಕೂಡ ಅಲ್ಲಿ ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ ಬಳಿ ಬೇಡ ಅನ್ನುವಂಥದ್ದು ಕೂಡ ಒಂದು ಮಾಡಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಈಗ ಲೋಕಭವನದಲ್ಲಿ ಡಿ ಕೆ ಶಿವಕುಮಾರ್ ಅವರ ಸಿಎಂ ಪ್ರಮಾಣ ವಚನ ಕಾರ್ಯಕ್ರಮ ಕೂಡ ನಡೆಯಲಿದೆ. ಈಗ ಸಮಯವನ್ನು ಕೂಡ ಅವರ ಆಪ್ತ ಜ್ಯೋತಿಷಿಗಳು ಕೂಡ ಹೇಳಿರ್ತಕ್ಕಂಥದ್ದು 3ನೇ ತಾರೀಕಿಗೆ ಸಂಜೆ 5:15ಕ್ಕೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರವು ಕೂಡ ಮಾಡಲಿದ್ದಾರೆ. ಸುಕನ್ಯಾ, ಧನ್ಯವಾದಗಳು ಬಸವರಾಜ್ ಹುಗಾರ್ ಹೆಚ್ಚಿನ ಮಾಹಿತಿಗಾಗಿ.